ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ಆತ್ಮೀಯರು, ನನ್ನ ನೆಚ್ಚಿನ ಸಹೋದರರು, ಬಹಳ ಸರಳ ಸಜ್ಜನ ವ್ಯಕ್ತಿ, ಸ್ನೇಹಜೀವಿ, ಹೋರಾಟಗಾರರು, ನಮ್ಮ ಮಂಚನಹಳ್ಳಿ ಗ್ರಾಮದ ಒಬ್ಬ ಇಡೀ ಒಂದು ಸಮುದಾಯದಲ್ಲಿ ಎಲ್ರಿಗೂ ಒಂದು ಒಳ್ಳೆ ಉತ್ತಮವಾದ ಕಷ್ಟಕಾಲ ಬಂದರೆ ಯಾರಿಗೂ ಸಹಾಯ ಮಾಡಿ ಇವತ್ತು ಒಳ್ಳೆ ಪ್ರೀತಿ ಗಳಿಸಿದ್ದಾರೆ. ಅವರ ಹುಟ್ಟುಹಬ್ಬ ನಿಜವಾಗಲೂ ಇವತ್ತು ಮಂಚನಹಳ್ಳಿ ಗ್ರಾಮದಲ್ಲಿ ಎಲ್ಲ ಯುವಕರು ಸೇರಿ ಭಾಳ ಸರಳವಾಗಿ ಇಲ್ಲಿ ಒಂದು ಗ್ರಾಮದ ಹೆದ್ದಾರಿಯಲ್ಲಿ ಇಲ್ಲಿ ಮಾಡ್ತಾ ಇರೋದು ಭಾಳ ಸಂತೋಷ ಆಗಿದೆ. ಇದೇ ಥರ ಅವರು ಜೀವನ ಒಳ್ಳೆ ಭಗವಂತ ಆ ತಾಯಿ ರೇಣುಕಾ ಯಲ್ಲಮ್ಮ ದೇವಿ ಮತ್ತು ಮಂಜುನಾಥ ಸ್ವಾಮಿ ಅವರಿಗೆ ಆರೋಗ್ಯವನ್ನು ಕೊಡಲಿ, ಸುಖ ಶಾಂತಿ ನೆಮ್ಮದಿ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ, ಸಮಾಜಕ್ಕೆ ಒಳ್ಳೊಳ್ಳೆ ಸಂದೇಶವನ್ನು ಕೊಡಲಿ, ಮತ್ತು ಈ ಯುವಕರಲ್ಲಿ ಒಂದು ಒಳ್ಳೆ ಉತ್ತಮವಾದಂಥ ಒಂದು ಬಾಂಧವ್ಯವನ್ನು ಇಟ್ಕೊಂಡು ಇವತ್ತು ಅನೇಕ ಜನಪರವಾದ ಕೆಲಸಗಳು ಮಾಡ್ತಾಯಿದ್ದಾರೆ. ಮೊದಲನೇದಾಗಿ ಎಲ್ಲ ಈ ಗ್ರಾಮದ ಹಿರಿಯರ ಆಶೀರ್ವಾದ ಮತ್ತು ಎಲ್ಲ ತಾಯಂದಿರ ಆಶೀರ್ವಾದ ಅವ್ರ ಮೇಲೆ ಇರಲಿ, ಮತ್ತು ಅವರೆಲ್ಲ ಸ್ನೇಹಿತರ ಹಿತೈಷಿಗಳ ಬಂಧುಗಳ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ನಿಜವಾಗ್ಲೂ ನಾನು ಅವ್ರನ್ನ ಎಲ್ಲೇ ಸಿಕ್ಕಲಿ ಭಾಳ ಪ್ರೀತಿಯಿಂದ ಭಾಳ ಮಮತೆಯಿಂದ ಮಾತಾಡ್ತಾರೆ. ಅವರ ಒಂದು ನಿಜವಾದ ಒಂದು ಸರಳ ವ್ಯಕ್ತಿತ್ವ. ನಾನು ಅವ್ರಿಗೆ ಎಲ್ಲಾದರೂ ಸಿಕ್ಕಿದ್ರೂ ಎಲ್ಲೇ ಆಗಲಿ ಅಣ್ಣ ಅಂತ ಒಂದು ಆ ಪ್ರೀತಿ ನಿಜವಾಗ್ಲೂ ಅವರಲ್ಲಿ ನಾನು ನೋಡಿ ನನಗೆ ತುಂಬ ಖುಷಿಯಾಯಿತು. ನಾನು ಎಲ್ಲೋ ಇದ್ದೆ, ಆದರೂ ಇಲ್ಲಿ ಕರೆಸಿ ನನ್ನ ಇವತ್ತು ಒಂದು ಇಲ್ಲಿ ಸರಳವಾಗಿ ಒಂದು ಕೇಕ್ ಕತ್ತರಿಸುವ ಮುಖಾಂತರ ಅವರು ಹುಟ್ಟುಹಬ್ಬನ ಆಚರಣೆ ಮಾಡಿದ್ದಾರೆ. ನಮ್ಮ ಮಧು ಮತ್ತು ಅವರೆಲ್ಲ ನಮ್ಮ ಸ್ನೇಹಿತರು, ಅವರೆಲ್ಲ ಹಿತೈಷಿಗಳಿಗೆ ಭಗವಂತ ಒಳ್ಳೇದು ಮಾಡಲಿ. ಇಂಥ ಒಂದು ವರ್ಷಕ್ಕೊಂದು ಹುಟ್ಟುಹಬ್ಬ ಬರುತ್ತೆ. ಆ ಹುಟ್ಟುಹಬ್ಬನ ಭಾಳ ಪ್ರೀತಿಯಿಂದ ಸಡಗರದಿಂದ ಒಂದು ಆಚರಣೆ ಮಾಡೋದಿದೆಯಲ್ಲ, ಅದು ನಿಜವಾದ ಒಂದು ಒಳ್ಳೆ ಸಂದೇಶ. ಇದೇ ಥರ ಅವರು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ಳಿ. ಅವರೆಲ್ಲ ಸಹೋದ್ಯೋಗಿಗಳಿಗೆ ಮತ್ತು ಅವರೆಲ್ಲ ಸ್ನೇಹಿತರಿಗೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೊಮ್ಮೆ ನಮ್ಮ ಪ್ರೀತಿಯ ಅಶೋಕ್ ಮಹಾರಾಜ್ ಅವರಿಗೆ ಜನ್ಮದಿನದ ಶುಭಾಶಯಗಳು. ಗಾಡ್ ಬ್ಲೆಸ್ ಯು. ಅವ್ರ ದೇವ್ರು ಒಳ್ಳೇದು ಮಾಡಲಿ, ಒಳ್ಳೆ ಆರೋಗ್ಯ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮಸ್ಕಾರ. ನನ್ನ ಆತ್ಮೀಯ ಗೆಳೆಯ ಅಶೋಕ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ನನ್ನ ಆಸೆ ಏನಂದರೆ ಅವ್ರ ಗ್ರಾಮ ಪಂಚಾಯತಿ ಸದಸ್ಯರಾಗಬೇಕು ಅಂತ ನನಗೆ ಆಸೆ ಇದೆ. ಅವ್ರ ಮುಂದಿನಗಳಲ್ಲಿ ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ನಾನು ಮನಸ್ಪೂರ್ವಕ ಕೋರ್ಕೋತೀನಿ. ಹುಟ್ಟುಹಬ್ಬದ ಶುಭಾಶಯಗಳು ಅಶೋಕ್. ನನ್ನ ಆತ್ಮೀಯ ಗೆಳೆಯನಾದಂಥ ಅಶೋಕ್ ಮಹಾರಾಜ್ ಅವರಿಗೆ 45ನೇ ವರ್ಷದ ಆರ್ಥಿಕ ಶುಭಾಶಯಗಳು. 45 ವರ್ಷದಲ್ಲಿ ಸುಮಾರು 10-15 ವರ್ಷಗಳಲ್ಲಿ ನನ್ನ ಜೊತೆಯಲ್ಲೇ ಇದ್ದಾರೆ. ತುಂಬ ಆತ್ಮೀಯ, ನನ್ನ ಕಷ್ಟ ಸುಖಕ್ಕೆ ತುಂಬ ಸ್ಪಂದಿಸಿದ್ದಾರೆ. ನನ್ನ ನಿಜವಾದ ಬಂಧು, ಹಿತೈಷಿ, ನನ್ನ ಪ್ರತಿಯೊಂದು ಸಂದರ್ಭದಲ್ಲೂ ನನ್ನ ಜೊತೆಯಲ್ಲಿದ್ದು ಒಳ್ಳೆಯ ಸ್ನೇಹಿತರ ಬಳಗ ಎಲ್ಲರೂ ಜೊತೆಯಲ್ಲಿದ್ದು ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಅಶೋಕ್ ಅವರು ಮುಂದಿನ ಆಸೆ ಆಕಾಂಕ್ಷೆಗಳೇನಿದೆಯೋ ಅದೆಲ್ಲ ಒಳ್ಳೆಯದಾಗಲಿ. ದೇವರು ಅವ್ರು ಅಂದ್ಕೊಂಡಿರೋ ಎಲ್ಲ ಕೆಲಸ ಕಾರ್ಯಗಳು ಒಳ್ಳೆಯದಾಗಲಿ. ಅವ್ರಿಗೆ ಅಂದ್ಕೊಂಡಿರೋ ಆರೋಗ್ಯ ಆಯುಷು ಅಭಿವೃದ್ಧಿ ಆಗಲಿ. ಅವರು ಮುಂದಿನ ನಮ್ಮ ಪಂಚಾಯತಿ ತಾಲೂಕ್ ಪಂಚಾಯತಿ ಅವರು ಗೆಲ್ಲಬೇಕು. ಅವ್ರು ಗೆಲ್ಲಿಸಿ ಅವರನ್ನು ಮುಂದೆ ತಾಲೂಕ್ ಪಂಚಾಯತಿ ಸದಸ್ಯರನ್ನಾಗಿ ಮಾಡಬೇಕನ್ನೋದು ನಮ್ಮೆಲ್ಲ ಆತ್ಮೀಯ ಸ್ನೇಹಿತರದ್ದು ಗುರಿ ಇದೆ. ಖಂಡಿತವಾಗಿ ಅವರ ಕನಸನ್ನು ನನಸು ಮಾಡೇ ಮಾಡ್ತೀವಿ.
ಅದು ಎಲ್ಲರ ಬೆಂಬಲ ಎಲ್ಲ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಅದನ್ನು ಮಾಡೇ ಮಾಡ್ತೀವಿ. ಆ ನಂಬಿಕೆ ನಮಗಿದೆ. ಅದೇ ರೀತಿ ನಮ್ಮ ಮಾಯಸಂದ್ರ ಸುತ್ತಮುತ್ತಲ ಗ್ರಾಮಸ್ಥರ ಪೈಕಿಯೂ ನಾವು ಎಲ್ಲ ಸ್ನೇಹಿತರ ವೃಂದವನ್ನು ತುಂಬ ಚೆನ್ನಾಗಿ ಇದೆ. ಸ್ನೇಹಿತರ ಬಳಗ ತುಂಬ ಚೆನ್ನಾಗಿದೆ. ಅದೇ ರೀತಿ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ಒಳ್ಳೆಯದಾಗಲಿ. ನಮ್ಮ ಅಶೋಕ್ ಮಹಾರಾಜರವರು ಮುಂದಿನ ದಿನಗಳಲ್ಲಿ ನಗ್ನಗ್ತಾ ಸುಖಮಯವಾಗಿ ಜೀವನ ಸಾಗಿಸಲಿ. ಎಲ್ಲ ಸ್ನೇಹಿತರು ಬಂಧುರು ಬಳಗದವರು ಸಹ ಇದೇ ರೀತಿ ಸಹಕಾರ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರಿಗೂ 100 ವರ್ಷ ಆಯುಷು ಅಭಿವೃದ್ಧಿ ಕೊಡಲಿ. ದೇವರು ಒಳ್ಳ ಫ್ಯಾಮಿಲಿ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಸಮಾಜ ಸೇವಕರು ಹಾಗೂ ಯುವಕರ ಆಶಾಕಿರಣ ಆದಂಥ ಅಶೋಕ್ ಮಹಾರಾಜ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇದೇ ರೀತಿ 100 ಕಾಲ ಸುಖವಾಗಿ ಬಾಳೆಂದು ಭಗವಾನ್ ಬುದ್ಧ ಹಾಗೂ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಅವರಿಗೆ ತುಂಬ ಇನ್ನು ಮುಂದೆ ಆನೇಕಲ್ ತಾಲೂಕಿನಲ್ಲಿ ಇನ್ನೂ ಅತಿ ಹೆಚ್ಚು ಯುವಕರಿಗೆ ಸೇವೆ ಮಾಡಲಿ ಅಂತ ಕೋರ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನಮ್ಮ ಮಂಚನಹಳ್ಳಿ ಅಶೋಕ್ ಅಣ್ಣನ ಅವರ ಹುಟ್ಟುಹಬ್ಬದ ಅಂಗವಾಗಿ GK ಬಾಯ್ಸ್ ವತಿಯಿಂದ ಅಣ್ಣನ ಹುಟ್ಟುಹಬ್ಬವನ್ನು ಆಚರಿಸಿದ್ದೆವು. ಈ ದಿನ ಸುಮಾರು ನನ್ನ ಗೆಳೆಯರು ಮಿತ್ರವೃಂದದವರು ಎಲ್ಲರೂ ಸೇರಿ ಬಹಳ ವಿಜೃಂಭಣೆಯಿಂದ ಅಣ್ಣನ ಹುಟ್ಟುಹಬ್ಬವನ್ನು ಆಚರಿಸಿದ್ದೇವೆ. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಯಶಸ್ಸು ಕೊಡಲಿ. ಇನ್ನೂ ಹೆಚ್ಚಿನ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಲಿ. ಬಡವರ ಬಂಧು, ಯುವಕರ ಆಶಾಕಿರಣ. ಯಾವುದೇ ಒಂದು ಕಷ್ಟ ಸುಖ, ಯಾವುದೇ ಒಂದು ಬಡವ್ರಿಗಾಗಲಿ ಯುವಕರಿಗಾಗಲಿ ಏನೇ ಇದ್ರೂ ಬಂದು ಮುಂದೆ ನಿಂತ್ಕೊಳ್ತಾರೆ. ಅವ್ರಿಗೆ ದೇವರು ಇನ್ನೂ ಹೆಚ್ಚು ಶಕ್ತಿ ಕೊಡಲಿ, ಯುವಕರನ್ನ ಬೆಳೆಸಲಿ, ಬಡವ್ರಿಗೆ ಒಂದು ಆಧಾರ ಸ್ತಂಭವಾಗಿ ನಿಲ್ಲಲಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಅಶೋಕ್ ಮಹಾರಾಜ್ ಅಣ್ಣವ್ರಿಗೆ ಧನ್ಯವಾದ. ನನ್ನ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸಿದ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಹಾಗೂ ನನ್ನ ಹಿತೈಷಿಗಳು ಹಾಗೂ GKVK ಬಾಯ್ಸ್ ಹುಡುಗರು ಆನೇಕಲ್ ತಾಲೂಕು ಹಾಗೂ ಸಂಜಯ್ ಅವರು ಯುವಕರ ಬಳಗ ಹಾಗೂ ಗೌರೀಶಣ್ಣವರು ಹಾಗೂ ಆರೋಹಳ್ಳಿ ಮಂಜನವರು ಹಾಗೂ ಮಹೇಶಂದ್ರ ಮಂಜಣ್ಣವರು ಎಲ್ಲ ಆನೇಕಲ್ ತಾಲೂಕಿನ ಎಲ್ಲ ನನಗೆ ಹುಟ್ಟುಹಬ್ಬ ಶುಭಾಶಯ ಕೋರಿದ ಎಲ್ಲ ಅಣ್ಣ ತಮ್ಮಂದಿರಿಗೆ ಹಾಗೂ ನನ್ನ ಯುವಕರ ಬಳಗದವರಿಗೆ ಎಲ್ಲರಿಗೂ ತುಂಬ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ.